ತೊಗರಿಯ ನಾಡಿನಲ್ಲಿ ತೊಗರಿ ಬೆಳೆಗಾರರು ಒಂದು ಕಡೆಗೆ ಬರ, ಇನ್ನೊಂದು ಕಡೆಗೆ ನೆರೆ, ಎರಡೂ ಪಾರಾಗಿ ಬಂದರೂ ಕೂಡ ಮಾರುಕಟ್ಟೆಯಲ್ಲಿ ಬೆಂಬಲ ಬೆಲೆ ಇಲ್ಲದೇನೆ ರೈತರು ಕಂಗಾಲಾಗುವಂಥ ಪರಿಸ್ಥಿತಿಯನ್ನು ನಿರ್ಮಾಣ ಆಗಿದೆ. ರೈತರು ಒಕ್ಕಲ್ತನಗಳನ್ನು ದಿವಾಳಿ ಆಗ್ತಾಯಿದೆ. ತೊಗರಿ ಬೆಳೆಗಾರರು ಒಕ್ಕಲ್ತನ ಉಳಿತಾ ಇಲ್ಲ. ಹಾಗಾಗಿರೋದ್ರಿಂದ ತಕ್ಷಣವೇ MSP ಕಾನೂನನ್ನು ಜಾರಿಗೆ ತರ್ತಕ್ಕಂಥ ರೀತಿಯಲ್ಲಿ ಕೇಂದ್ರ ಸರ್ಕಾರದ ಮೇಲೆ ರಾಜ್ಯ ಸರ್ಕಾರ ಒತ್ತಡ ಹೇರಬೇಕು. ಇಲ್ಲಿ ರಾಜ್ಯ ಸರ್ಕಾರ 1 ಕ್ವಿಂಟಲ್ ತೊಗರಿಗೆ 1,000 ರೂಪಾಯಿ ನಿರಂತರವಾಗಿ ಪ್ರೋತ್ಸಾಹ ಧನನ ಕೊಡ್ತಕ್ಕಂಥ ರೀತಿಯಲ್ಲಿ ಬಜೆಟನ್ನು ಮಂಡಿಸಬೇಕು ಅಂತಕ್ಕಂಥ ಮಾತನ್ನು ಹೇಳೋಕ್ಕೆ ಬಯಸ್ತಿದ್ದೀವಿ. ಇದರ ಜೊತೆಯಲ್ಲಿ ಖರೀದಿ ಕೇಂದ್ರಗಳನ್ನು ನಿರಂತರವಾಗಿ ಖರೀದಿ ಕೇಂದ್ರಗಳನ್ನು ಇರಬೇಕು. ಎನಿ ಟೈಮ್ 24x7 24 ತಾಸು ಕೂಡ ಖರೀದಿ ಕೇಂದ್ರಗಳನ್ನು ತೆರೀತಕ್ಕಂಥ ರೀತಿಯಲ್ಲಿ ಹೆಜ್ಜೆ ಅಂತಕ್ಕಂಥ ಮಾತನ್ನು ಇವತ್ತು ಬಜೆಟ್ನಲ್ಲಿ ತೊಗೊಳ್ಬೇಕು ಅನ್ನೋಂಥ ಮಾತನ್ನು ಇವತ್ತು ಒತ್ತಾಯನ ಮಾಡ್ತೀವಿ. ಇನ್ಸೂರೆನ್ಸ್ ಹಣ ಕಟ್ಟಿದ ತಕ್ಷಣ ರೈತರಿಗೆ ಬೆಳೆ ವಿಮೆ ಹಣನ 4 ತಿಂಗಳ 5 ತಿಂಗಳಾದರೂ ಬೆಳೆ ವಿಮೆ ಹಣ ಬಿಡುಗಡೆ ಮಾಡ್ತಿಲ್ಲ. ಕೂಡಲೇ ಬೆಳೆ ವಿಮೆ ಹಣನ ಬಿಡುಗಡೆ ಮಾಡ್ತಕ್ಕಂಥ ರೀತಿಯಲ್ಲಿ ಹೆಜ್ಜೆ ಹಾಕಬೇಕು ಸರ್ಕಾರ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಒತ್ತಾಯನ ಮಾಡ್ತಿದ್ದೀವಿ. ಇವತ್ತು ಸಾಲದ ಬಾಧೆ ತಾಳದೆ 2025ರಲ್ಲಿ 47 ಜನ ರೈತರನ್ನು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಸಾಲದ ಬಾಧೆ ತಾಳದೆ ರೈತರ ಆತ್ಮಹತ್ಯೆಯನ್ನು ತಡೆಗಟ್ಟಬೇಕು. ಮತ್ತು DCC ಬ್ಯಾಂಕಿನ ಸಂಪೂರ್ಣ ರೈತರ ಸಾಲ ಮನ್ನಾ ಮಾಡಬೇಕು. ರಾಷ್ಟ್ರೀಕೃತ ಬ್ಯಾಂಕ್ಗಳದ ಬಡ್ಡಿ ಸಂಪೂರ್ಣವಾಗಿ ಸಾಲದ ಬಡ್ಡಿ ಮನ್ನಾ ಮಾಡಬೇಕಂತಕ್ಕಂಥ ಮಾತನ್ನು ಒತ್ತಾಯನ ಮಾಡ್ತಾಯಿದ್ದೀವಿ. ಆತ್ಮಹತ್ಯೆಯನ್ನು ತಡೆಗಟ್ಟಬೇಕು ಅನ್ನೋಂಥ ಮಾತನ್ನು ಆಗ್ರಹನ ಮಾಡ್ತಾಯಿದ್ದೀವಿ. ಇವತ್ತು ತೊಗರಿಗೆ ಬೆಳೆಗಾರರ ನೆರವಿಗೆ ಸರ್ಕಾರನ ಧಾವಿಸ್ಬೇಕನ್ನೋಂಥ ಮಾತನ್ನು ಒತ್ತಾಯನ ಮಾಡ್ತಾಯಿದ್ದೀವಿ. ಅದರ ಜೊತೆಯಲ್ಲಿ ಇವತ್ತು ಒಳ್ಳೆ ತಳಿಗಳನ್ನು, ತೊಗರಿ ತಳಿಗಳಲ್ಲಿ ಇವತ್ತು ಒಳ್ಳೆ ತಳಿಗಳನ್ನು ಕಂಡುಹಿಡಿತಕ್ಕಂಥ ಪ್ರಯತ್ನನ ಮಾಡಬೇಕು ಬಜೆಟ್ನಲ್ಲಿ ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಬಯಸ್ತೀವಿ. ಅದರ ಜೊತೆಯಲ್ಲಿ ಇವತ್ತು ರೇಷನ್ ಅಂಗಡಿಯಲ್ಲಿ ರೇಷನ್ ಕಾರ್ಡಿಗೆ 2 kg 3 kg ತೊಗರಿ ಬೇಳೆಯನ್ನು ವಿತರಣೆ ಮಾಡ್ತಕ್ಕಂಥ ರೀತಿಯಲ್ಲಿ ತಗೊಳ್ಬೇಕು. ಬಿಸಿ ಊಟದಲ್ಲಿ ಅಕ್ಷರ ಭಾಗ್ಯ, ಕ್ಷೀರಭಾಗ್ಯಗಳಲ್ಲೂ ಕೂಡ ಇವತ್ತು ಬಿಸಿ ಊಟದ ಶಾಲೆಗಳಲ್ಲಿ ಬಿಸಿ ಅಕ್ಷರ ದಾಸೋಹದಲ್ಲೂ ಕೂಡ ತೊಗರಿ ಬೇಳೆಯನ್ನು ವಿತರಣೆ ಮಾಡ್ತಕ್ಕಂಥ ರೀತಿಯಲ್ಲಿ ತಗೊಳ್ಬೇಕು. KMF ಮಾದರಿಯಲ್ಲಿ ತೊಗರಿ ಬೆಳೆಗಾರರನ್ನು ಸಂರಕ್ಷಣೆ ಮಾಡಬೇಕು ಅನ್ನೋಂಥ ಮಾತನ್ನು ಇವತ್ತು ಒತ್ತಾಯನ ಮಾಡ್ತಾಯಿದ್ವಿ. ನೀರಾವರಿ ಪಂಪ್ಸೆಟ್ ರೈತರನ್ನು ದಿವಾಳಿ ಮಾಡಕ್ಕೆ ಹೊರಟಿದೆ. ಪಂಪ್ಸೆಟ್ ರೈತರೇ ಉಳಿಗಾಳಿ ಇರಲಾರಂಥ ಪರಿಸ್ಥಿತಿ ನಿರ್ಮಾಣ ತರ್ತಾ ಇದ್ದಾರೆ. ಇವತ್ತು ನೀರಾವರಿ ಪಂಪ್ಸೆಟ್ಗಳಿಗೆ ರೈತರಿಗೆ ಇವತ್ತು ಕಂಬ ರೊಕ್ಕ ತೊಗೊಂಡು ಹಾಕ್ತಿದ್ದಾರೆ, ವೈರ್ ರೊಕ್ಕ ತೊಗೊಂಡು ಗುಬ್ಬಿ, ಇನ್ಸುಲೇಟ್ರು, ಎಂಗ್ಲರ್ ಪಟ್ಟಿ, ಬೋನಟ್ಟು, ಬೋಲ್ಟು, TCಗಳಲ್ಲೂ ಕೂಡ ರೊಕ್ಕ ವಸೂಲಿ ಮಾಡ್ತಕ್ಕಂಥ ರೈತರ ಮೇಲೆ ಹೊರೆ ಆಗ್ತಕ್ಕಂಥ ನೀತಿಯನ್ನು ಕೈ ಬಿಡಬೇಕು. ಇವತ್ತು ಪಂಪ್ಸೆಟ್ ರೈತರಿಗೆ ಫ್ರೀಯಾಗಿ ಉಚಿತವಾಗಿ ಕಂಬ, ವೈರು ಮತ್ತು TCಗಳನ್ನು ಹಾಕ್ತಕ್ಕಂಥ ರೀತಿಯಲ್ಲಿ ಹೆಜ್ಜೆ ಆಗಬೇಕು ಅನ್ನೋಂಥ ಮಾತನ್ನ ಹೇಳ್ಕೊಳ್ತೀವಿ. ಇವತ್ತು ವಿದ್ಯುತ್ ದರ ಏರಿಕೆ ಮಾಡ್ತಕ್ಕಂಥದ್ದನ್ನು ಜನಸಾಮಾನ್ಯರ ಮೇಲೆ ಹೊರೆ ಮಾಡ್ತಕ್ಕಂಥದ್ದೇನಿದೆ ಅದನ್ನು ಯಾವುದೇ ಕಾರಣಕ್ಕೂ ತಡೆಗಟ್ಟಬೇಕು. ವಿದ್ಯುತ್ ದರ ಏರಿಕೆಯನ್ನು ವಾಪಸ್ ಪಡಿಬೇಕು ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಒತ್ತಾಯನ ಮಾಡ್ತಿದ್ವಿ. ಕಬ್ಬು ಬೆಳೆಗಾರರ ಸಮಸ್ಯೆ ತುಂಬ ಗಂಭೀರ ಆಗ್ತಾಯಿದೆ. ಈ ಕರ್ನಾಟಕ ರಾಜ್ಯದಲ್ಲಿ ಏಕರೂಪದ ದರನ್ನು ಜಾರಿಗೆ ತರಬೇಕು, ನಿಗದಿ ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳ್ಕೊಟ್ವಿ. ಕಬ್ಬಿನ ರೈತರಿಗೆ ಇವತ್ತು ಸಕ್ಕರೆ ಇಳುವರಿಯಲ್ಲಿ ಮೋಸ, ಇವತ್ತು ತೂಕದಲ್ಲಿ ಮೋಸ ಮಾಡ್ತಾಯಿದ್ದಾರೆ. ಸಕ್ಕರೆ ಇಳುವರಿಯಲ್ಲಿ ತೂಕದಲ್ಲಿ ಮೋಸನ ತಡೆಗಟ್ಟಬೇಕು. ಕಬ್ಬು ಕಟಾವಾಗಿ 2 ತಿಂಗಳಾದರೂ ಕೂಡ 60 ದಿನ ಆದರೂ ಕೂಡ ನಯ ಪೈಸೆ ಹಣ ಹಾಕ್ತಾಯಿಲ್ಲ. ಹಾಗಾಗಿ ಕಟ್ಟುನಿಟ್ಟಾದಂಥ ಒಂದು ಕಾನೂನನ್ನು ಜಾರಿಗೆ ತಂದು ಆ ರೈತರಿಗೆ ಕಬ್ಬು ಕಟಾವಾದ 15 ದಿನದ ಒಳಗಾಗಿ ಆ ರೈತರಿಗೆ ಖಾತೆಗೆ ಹಣ ಹಾಕ್ತಕ್ಕಂಥ ಕಂಪ್ನಿಗಳ ಮೇಲೆ ಒಂದು ಹಿಡಿತ ಸಾಧಿಸ್ತಕ್ಕಂಥ ಕಾನೂನನ್ನು ಜಾರಿ ಮಾಡ್ತಕ್ಕಂಥ ರೀತಿಯಲ್ಲಿ ಇವತ್ತು ಜಾರಿಗೆ ತರಬೇಕು ಅನ್ನೋಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಒತ್ತಾಯನ ಮಾಡ್ತಿದ್ವಿ. ಇದರ ಜೊತೆಯಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಖಾಲಿ ಇರ್ತಕ್ಕಂಥ ಶಿಕ್ಷಕರ ಹುದ್ದೆಗಳನ್ನು ಭರ್ತಿ ಮಾಡಬೇಕು ಅನ್ನೋಂಥ ಮಾತನ್ನು ಕೂಡ ಈ ಬಜೆಟ್ನಲ್ಲಿ ತಗೊಳ್ಬೇಕು ಅನ್ನೋಂಥ ಮಾತನ್ನು ಒತ್ತಾಯನ ಮಾಡ್ತಾಯಿದ್ದೀವಿ. ಇವತ್ತು ನೀರಾವರಿ ಹಿನ್ನಡೆಯಾಗಿದೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನೀರಾವರಿ ಅಭಿವೃದ್ಧಿಯನ್ನು ಮಾಡಬೇಕು ಅನ್ನೋಂಥ ಮಾತನ್ನು ಹೇಳ್ಕೊಳ್ತೀವಿ. ಇವತ್ತೇನಾಗ್ತದೆ, ಭೀಮಾ ನದಿ ಪರಿಸ್ಥಿತಿ ಏನಾಗಿದೆ, ಕಾಲುವೆಗಳನ್ನು ಏನಾಗಿದೆ, ಗಂಡೋರಿ ನಾಲ, ಬೆಣ್ಣೆತೊರ, ಇವತ್ತು ಲೋಹರ್ ಮುಲ್ಲಾಮರಿ ಏತ್ ನೀರಾವರಿ, ಚಂಡ್ರಂಪಳ್ಳಿ ಡ್ಯಾಮು, ಕಾಲುವೆಗಳು ಒಡೆದ ಸತ್ಯಾನಾಶ ಆಗಿದೆ, ಗೇಟ್ಗಳನ್ನು ಒಡೆದ ಸತ್ಯಾನಾಶ ಆಗಿವೆ. ಇವತ್ತು ಜಂಗಲ್ ಕಟ್ಟಿಂಗ್ ತುಂಬಿ ಹೋಗಿದೆ. ಇವತ್ತು ಕಂಟಿ ಕಮರಿ ಬೆಳೆದು ಹೋಗಿದೆ. ರೈತರ ಜಮೀನುಗಳಿಗೆ ನೀರು ಹರಿತಾ ಇಲ್ಲ. ಇವತ್ತು ಹಾಗಾಗಿರೋದ್ರಿಂದ ಅದನ್ನು ಕಾಲುವೆಗಳನ್ನು ದುರಸ್ತಿ ಮಾಡ್ತಕ್ಕಂಥದ್ದು, ಅಭಿವೃದ್ಧಿ ಮಾಡ್ತಕ್ಕಂಥದ್ದು, ರೈತರ ಜಮೀನುಗಳಿಗೆ ನೀರು ಹರಿಸ್ತಕ್ಕಂಥ ಪ್ರಯತ್ನನ ಮತ್ತು ನೀರು ಸ್ಟಾಕ್ ಮಾಡ್ತಕ್ಕಂಥ ಪ್ರಯತ್ನನ ಮಾಡಬೇಕು ಅನ್ನೋಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾಳೆ ನಡೀತಕ್ಕಂಥ ಬಜೆಟ್ನಲ್ಲಿ ತಗೊಳ್ಬೇಕು ಅಂತಕ್ಕಂಥ ಮಾತನ್ನು ಕೂಡ ಈ ಒಂದು ನಿರೀಕ್ಷೆ ಇದೆ ನಮ್ಮದು, ತಗೊಳ್ತಾರಂತಕ್ಕಂಥದ್ದು. ಕಲ್ಯಾಣ ಕರ್ನಾಟಕ ಭಾಗದ ಚುನಾಯಿತ ಪ್ರತಿನಿಧಿಗಳನ್ನು ತೊಗರಿ ಬೆಳೆಗಾರರು, ಕಬ್ಬು ಬೆಳೆಗಾರರ ಸಂರಕ್ಷಣೆಗಾಗಿ ಶ್ರಮ ವಹಿಸಬೇಕು ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಈ ಒಂದು ಒತ್ತಾಯನ ಬಜೆಟ್ ಅಧಿವೇಶನದಲ್ಲಿ ಒತ್ತಾಯನ ಮಾಡ್ತಾ ಇದ್ದೀನಿ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ನಾಳೆ ಬಜೆಟ್ ಮಂಡನೆ ಕಲಬುರಗಿ ಜಿಲ್ಲೆಯ ಕಲ್ಯಾಣ ಕರ್ನಾಟಕ ನಾಡಿನ ಸಮಗ್ರ ಅಭಿವೃದ್ಧಿಗಾಗಿ, ರೈತರ ಏಳಿಗೆಗಾಗಿ ಬಜೆಟನ್ನು ಮಂಡಿಸಬೇಕು ಅಂತಕ್ಕಂಥ ಮಾತನ್ನು ಇವತ್ತು ನಾನು ಒತ್ತಾಯನ ಮಾಡ್ತಾ ಇದ್ದೀನಿ. ಶರಣಬಸಪ್ಪ ಮಮ್ಮಶೆಟ್ಟಿ, ಕರ್ನಾಟಕ ಪ್ರಾಂತ ರೈತ ಸಂಘ.